ದಿನಗಳಿಂದ ಏನು ಅಫಜಲ್ಪುರ ಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟ ಏನಿದೆ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರತಕ್ಕಂಥದ್ದು. ಕಳೆದ ಅರ್ಧ ಗಂಟೆಗಿಂತ ಏನು ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಏನಿದ್ದಾರೆ ಅವರು ರೈತರ ಮನವೊಲಿಸುವಲ್ಲಿ ಸದ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀನಿ. ಸದ್ಯ ಇಡೀ ಏನಂತಾರೆ ಅಫಜಲ್ಪುರ ಪಟ್ಟಣದಲ್ಲಿ ಏನು ರೈತರು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಏನು ಸರ್ಕಾರ ನಿಗದಿಪಡಿಸಿದ್ದು 3300 ರೇಟ್ ಏನಿತ್ತು ಆ ರೇಟನ್ನು ಸದ್ಯ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಕೊಡಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಶಾಸಕರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ರೈತರು ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮಗೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಬೆಲೆ ಸಿಗುತ್ತೆ, ಆ ಬೆಲೆಗೆ ನಾವು ಕಬ್ಬು ಕೊಡ್ತೀವಿ ಅನ್ನುವಂಥ ಒಂದು ಒಪ್ಪಿಗೆಯನ್ನು ಸದ್ಯ ರೈತರು ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪ್ರತಿಭಟನೆಯನ್ನು ಹಿಂಪಡೆದಂಥ ಪರಿಣಾಮ ಸದ್ಯ ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಇಡೀ ಪಟ್ಟಣದಲ್ಲಿ ಕಳೆದ 6 ದಿನಗಳಿಂದ ಏನು ರೈತರು ಹೋರಾಟವನ್ನು ಹಮ್ಮಿಕೊಂಡಿದ್ರು ಆ ಹೋರಾಟ ಸದ್ಯ ಏನು ಅಂತಾರೆ ಅಂತ್ಯ ಆಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರೇನಿದ್ದಾರೆ ಅವರ ಪ್ರಯತ್ನದಿಂದ ಸದ್ಯ ಹೋರಾಟ ಯಶಸ್ವಿಯಾಗಿದ್ದಾರೆ. ನಮ್ಮ ಜೊತೆ ರೈತರಿದ್ದಾರೆ, ಏನು ಹೇಳ್ತಾರೆ ಅಂತ. ಈಗ 6 ದಿನದಿಂದ ಹೋರಾಟ ಮಾಡ್ತಿದ್ರಿ, ಇವತ್ತು ನಿಮ್ಮ ಶಾಸಕರು ಏನು ಹೇಳಿದ್ರು? ನಿಮ್ಮ ಬೆಲೆ ಕೊಡ್ತೀನಿ ಅಂತಂದ್ರೆ KBRದವ್ರು ಕೊಟ್ಟಾರಿ. ಅಲ್ಲಿ ಎಷ್ಟು ಕೊಪ್ಕೊಂಡ್ರು? 3160 KBR ಒಪ್ಕೊಂಡ್ರು ಸರ್ ರೀ. ಇನ್ನು ರೇಣುಕಾದವರು ಇನ್ನೂ ಒಪ್ಕೊಂಡಿಲ್ಲ ಸರ್. ಇನ್ನೂ 2 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬರು. ಆಮೇಲೆ ಅವರಿಗೆ ಇನ್ನೂ ಮತ್ತೆ ಮುಂದುವರಿಸ್ತೇವೆ ಸರ್.